ಕಾಂಪ್ಲಿ ನಗರದ ಮರೆಮ್ಮದೇವಿ ದೇವಸ್ಥಾನದ ಸಮೀಪ ಪಾದಚಾರಿ ಮಾರ್ಗ ನಿರ್ಮಾಣಕ್ಕಾಗಿ ಪುರಸಭೆಯಿಂದ ಕೆಲವು ಅಂಗಡಿ ಮುಗ್ಗಟ್ಟುಗಳ ಹೆಚ್ಚುವರಿ ನಿರ್ಮಾಣಗಳನ್ನು ತೆರವುಗೊಳಿಸಲಾಗಿದೆ. ಈ ಕುರಿತು ಮಾತನಾಡಿದ ವ್ಯಾಪಾರಸ್ಥರು, ಗ್ರಾಹಕರು ಅಂಗಡಿಗಳ ಬಳಿ ಬಂದು ವಸ್ತುಗಳನ್ನು ಖರೀದಿಸಲು ನಿಲ್ಲುವುದರಿಂದ ಅವರಿಗೆ ಸ್ವಲ್ಪ ನೆರಳು ಹಾಗೂ ನಿಲ್ಲಲು ಅನುಕೂಲವಾಗುವಂತೆ ಅಂಗಡಿಗಳ ಮುಂಭಾಗದಲ್ಲಿ ಸಣ್ಣ ಪ್ರಮಾಣದ ಶೀಟ್ ಅಳವಡಿಸಿಕೊಳ್ಳಲು ಅವಕಾಶ ನೀಡುವಂತೆ ಪುರಸಭೆಗೆ ಮನವಿ ಮಾಡಿದ್ದಾರೆ. ಇನ್ನು ಕೆಲವು ಸ್ಥಳೀಯರು ಫುಟ್ಪಾತ್ ತೆರವು ಕಾರ್ಯವನ್ನು ಸ್ವಾಗತಿಸಿದ್ದು, ಪಾದಚಾರಿಗಳಿಗೆ ಇದರಿಂದ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಕೆಲ ಅಂಗಡಿಗಳ ಮುಗ್ಗಟ್ಟುಗಳು ಮಾತ್ರ ತೆರವುಗೊಳಿಸಿ ಉಳಿದ ಕೆಲವು ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿರುವುದು ತಾರತಮ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. ಒಟ್ಟಾರೆಯಾಗಿ ಫುಟ್ಪಾತ್ ತೆರವು ಕಾರ್ಯಕ್ಕೆ ಸಾರ್ವಜನಿಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ವ್ಯಾಪಾರಸ್ಥರ ಹಿತಾಸಕ್ತಿ ಹಾಗೂ ಸಾರ್ವಜನಿಕರ ಅನುಕೂಲ ಎರಡನ್ನ ಗಮನದಲ್ಲಿಟ್ಟುಕೊಂಡು ಪುರಸಭೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮುನ್ಸಿಪಾಲ್ಟಿನವರು ದಿನ ನಮಗೆ ಸತೀಸ್ಕೊಡಕತ್ತಾರ. ಈಗ ನಮಗೆ ಕುಂದ್ರಕ್ಕೆ ಜಾಗ ಇಲ್ಲ, ನಿಂದ್ರಕ್ಕೆ ಜಾಗ ಇಲ್ಲ. ಗಿರಾಕಿ ಬಂದರೆ ಅವರು ನಿಂದ್ರಕ್ಕೆ ಕೂಡ ಇಲ್ಲ, ನಾವು ನಿಂದ್ರಕ್ಕಿಲ್ಲ. ಈಗ ಬಿಸಿಲಿಗಂತ ನಾವು ಸ್ವಲ್ಪ ಏನೋ ತಗಡ ಹಾಕ್ಕೊಂಡಿವಿ. ಆ ತಗಡು ತೆಗೆದು ಗದಾಗ ನಾವು ಕಾರಬೇಕಂತ ಹೇಳ್ತಾ ಇದ್ರು ಮುನ್ಸಿಪಾಲ್ಟಿನವರು. ನಮಗೆ ಭಾಳ ತೊಂದರೆ ಆಗೈತೆ. ಈಗ ನಮಗೆ ಗಿರಾಕಿ 4 ಮಂದಿ ಬರ್ತಾರೆ, 4 ಮಂದಿ ಹೋಗ್ತಿರ್ತಾರೆ. ಈಗ ಒಬ್ಬರು ಬರೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬರಲಿ, ಒಬ್ಬರು ಬರ್ಬೋದು, 3 ಮಂದಿ ಬರ್ಬೋದು, 4 ಮಂದಿ ಅವ್ರು ಎಲ್ಲಿ ನಿಂದಿರ್ತಾರೆ. ಅವರು ಗಟಾರು ಸಣ್ಣ ಕಾಣಬೇಕಂದ್ರೆ ನಮಗೆ ತೊಂದರೆ ಆಗತ್ತಲ್ಲ. ಸ್ವಲ್ಪ ಅನುಕೂಲ ಮಾಡಿ ಕೋರ್ರಿ ನಮಗೆ. ತಗಡ ಕಂಬಾಕಿ ಚಾನ್ಸು ನಮ್ಗೆ ಸ್ವಲ್ಪ ಮಂದಿ 4 ಗಿರಾಕಿ ಮಂದಿ ನಿಂದ್ರಾಕಿ ಸ್ವಲ್ಪ ನಮಗೊಂದು ಚಾನ್ಸ್ ಕೊಡ್ರಿ.